ಜೈ ಪಂಚಮಸಾಲಿ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜಕ್ಕೆ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಬೇಕೇ ಬೇಕು ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಎಲ್ಪಿಎಪಿ ಪರಿಷತ್ತಿಗೆ ಎಲ್ಪಿಎಪಿ ಪರಿಷತ್ತಿಗೆ ಪಂಚಮಸಾಲಿ ಸಲುವಾಗಿ ಪೂರ್ವಭಾವಿ ಸಭೆ ಸೇರಿ ಎಲ್ಲ ಆಯಾ ಜಿಲ್ಲೆಯಿಂದ ಬಂದ ವಕೀಲ ಬಾಂಧವರು ತಮ್ಮ ತಮ್ಮ ಒಳ್ಳೆಯ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಮಟ ಅವರು ಏನು ಮೀಸಲಾತಿ ಸಲುವಾಗಿ ಏನು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ ಈ ಪೂರ್ವಭಾವಿ ಸಭೆಯನ್ನು ನಾವು ಏನಾದರೂ ಮೊಟಕುಗೊಳಿಸಲು ಪ್ರಯತ್ನ ಮಾಡಿದ್ದೇ ಆದರೆ ನಾವೆಲ್ಲ ವಕೀಲರುಗಳು ಅವತ್ತೇ ವಿಧಾನಸಭೆ ಮುಂಭಾಗದಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸುತ್ತೇನೋ ಪ್ರತಿಭಟನೆ ಮಾರ್ಗವನ್ನು ಹಿಡಿಯಬೇಕಾದತ್ತೇನುವಂತ ನಾವಂತರೂ ಜಾತಿ ಗಣತಿ ಬಗ್ಗೆ ನಮ್ಮದಂತೂ ಯಾವತ್ತೂ ಇರೋದಿಲ್ಲ. ಅದು ಹೀಗಿರುವಂಥ ಕಾಂತೋಜ್ ವರದಿಯ ಜಾತಿ ಗಣತಿ ವರದಿ ಬಗ್ಗೆ ಅನೇಕ ಅನುಮಾನಗಳು ಸಂಶಯಗಳು ಮೂಡಿವೆ. ಅನಿವಾರ್ಯ ಬಲ್ಲಿ ಇರುವ ಕಾರಣ ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವ್ರನ್ನ ಈ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡುತ್ತಾ ಗದಗ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನೂತನವಾಗಿ ಅಸ್ತಿತ್ವ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 2 ಬಾರಿ ನಾವೆಲ್ಲ ಶಾಸಕರು ಮತ್ತು ಮುಖಂಡರು ಮನವಿ ಮಾಡಿಕೊಂಡಾಗಿ ಸಹ ಸಭೆಯ ದಿನಾಂಕವನ್ನು ಮುಖ್ಯಮಂತ್ರಿ ನಿಗದಿ ಮಾಡಿರಲಿಲ್ಲ. 22ನೇ ತಾರೀಕು ಕರ್ನಾಟಕ ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಬೃಹತ್ ಸಮಾವೇಶದ ಪರಿಣಾಮ ವಕೀಲರ ಹೋರಾಟಕ್ಕೆ ಹೋಗೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್ 15ನೇ ತಾರೀಕು ಬೆಂಗಳೂರಲ್ಲಿ ಪಂಚಮಸಾಲಿ ವಕೀಲರ ಸಭೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದು ಹರ್ಷದಾಯಕ ಸಂಗತಿ. ಆ ಒಂದು ಸಭೆ ಯಶಸ್ವಿಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಪೂರಕವಾಗಿ ಸಂಬಂಧಪಟ್ಟಂಥ ಕಾನೂನು ಸಚಿವರು, ಸಂಬಂಧಪಟ್ಟಂಥ ಹಿಂದುಳಿದ ವರ್ಗದ ಆಯೋಗ ಈ ಸಮಾಜಕ್ಕೆ ಮೀಸಲಾತಿಯನ್ನು ಪಡೆಯುವಂಥದ್ರೊಳಗೆ ಪೂರಕವಾದಂಥ ದಾಖಲೆಗಳನ್ನು ಕೊಡಬೇಕು ಮತ್ತು ಅವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತ ಹೋರಾಟಕ್ಕೆ ತನ್ಮೂಲಕವಾಗಿರ್ತಕ್ಕಂಥ ಒಂದು ಸ್ಪಷ್ಟನೆ ಮತ್ತು ಸಂದೇಶವನ್ನು ಕೊಡಬೇಕು ಅಂತ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ಅಂಥ ಒಂದು ಪ್ರಯತ್ನ ಯಶಸ್ವಿಗೊಳ್ಳಿ ಅಂತೇಳಿ ಈ ಮೂಲಕ ನಾವೆಲ್ಲರೂ ಸಹ ಭಾವಿಸ್ತೀವಿ. ಮುಖ್ಯಮಂತ್ರಿಗಳು ನಿಗದಿ ಮಾಡತಕ್ಕಂಥ ದಿನಾಂಕ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗಬಾರ್ದು. ಕೊಟ್ಟ ಮಾತಿನಂತೆ ತಾವೇನು ದಿನಾಂಕ ಕೊಟ್ಟಿದ್ದೀರಿ ಬೆಳಗಾವಿಯಲ್ಲಿ ನಡೆದಂಥ ಸಮಾವೇಶ ದಿವಸ, ಆ ಕೊಟ್ಟ ಮಾತಿನಂತೆ 15ನೇ ತಾರೀಕು ನಡೆಯುವಂಥ ಸಭೆ ಯಶಸ್ವಿಗೊಳ್ಳುವಂತಿನ ಒಳಗೆ ಈ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು ಅಂತ ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿ ಒತ್ತಾಯವನ್ನು ಮಾಡ್ತೀವಿ. ಏನಾದರೂ ಮೊಟಕುಗೊಳಿಸಲು ಪ್ರಯತ್ನ ಮಾಡಿದ್ದೇ ಆದರೆ ನಾವೆಲ್ಲ ವಕೀಲರುಗಳು ಅವತ್ತೇ ವಿಧಾನಸಭೆ ಮುಂಭಾಗದಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸುತ್ತೇನೋ ಪ್ರತಿಭಟನೆ ಮಾರ್ಗವನ್ನು ಹಿಡಿಯಬೇಕಾದತ್ತೇನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಯಾವುದಕ್ಕೂ ಅವಕಾಶ ಮಾಡಿಕೊಡೋದ್ರೆ ನಮಗೆ ಸಿಗಬೇಕಾಗುತ್ತೆ ಮೀಸಲಾತಿಗೋಸ್ಕರವಾಗಿ ಸಭೆ ನಡೆದು ನಮಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅತ್ಯಂತ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಈಗಂತೂ ನಾವು ಪಾಸಿಟಿವ್ ಹೊಂಟಿದ್ದೀವಿ, ಸಿಗುತ್ತಂತ ವಿಶ್ವಾಸ ಹೊಂಟಿದ್ದೀವಿ. ಸಿಗದೆ ಹೋದರೆ ಈಗಾಗಲೇ ನಾವು ಮೊನ್ನೆ ಬೆಳಗಾವಿ ವಕೀಲರ ಪರ ನಿರ್ಣಯ ಮಾಡಿದ್ವಿ. ಒಂದು ವೇಳೆ ಪೂರ್ವ ಸಿಗದೆ ಹೋದರೆ ಬರುವಂಥ ಅಧಿವೇಶನದಲ್ಲಿ ಕನಿಷ್ಠ 10,000 ವಕೀಲರು ಕೂಡಿ ವಿಧಾನಸಭೆ ಮುತ್ತಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈಗ ಫಸ್ಟ್ ಟೈಮ್ ಕರೆದರೆ ಸಿಗುತ್ತೆ ಅಂತೇಳಿ ನಾವೆಲ್ಲ ಅನ್ಕೊಂಡಿದ್ವಿ, ಭರವಸೆ ಇಟ್ಕೊಂಡಿದ್ವಿ. ಜಾತಿ ಗಣತಿ ಮಾಡಲಿಕ್ಕೆ ನಮ್ದು ಯಾರ್ದು ಇರೋದಿಲ್ಲ. ಯಾಕೆಂದರೆ ಸಂವಿಧಾನದ ಆಶಯದಂತೆ 1831 ನಂತರದಲ್ಲಿ 1931 ದೇಶದ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿ ಮಾಡಲಿಕ್ಕೆ ನಮ್ದು ಯಾವತ್ತೂ ಇರೋದಿಲ್ಲ. ಆದರೆ ಮಾಡುವಂಥ ಜಾತಿ ಗಣತಿ ಅದು ಪ್ರಾಮಾಣಿಕವಾಗಿರಬೇಕು ಅಂತ ಯಾವುದೇ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಎಲ್ಲ ಸಮುದಾಯದ ನಿಖರವಾದಂಥ ಮಾಹಿತಿ ಪಡ್ಕೊಂಡು ಕಾನೂನಾತ್ಮಕವಾಗಿರಬೇಕು,
ದತ್ತಾಂಶಗಳ ಕ್ರೋಢೀಕರಣ ಇರಬೇಕು. ಪ್ರಾಮಾಣಿಕವಾಗಿರ್ತಕ್ಕಂಥ ಜನತೆ ಗಣತಿ ಮಾಡಲಿಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರವೈತಿ. ಅವೈಜ್ಞಾನಿಕವಾಗಿರ್ತಕ್ಕಂಥ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಸಮುದಾಯಗಳಿಗೆ ನುಂಟುವಾಗುವಂಥ ಯಾವುದೇ ಜಾತಿ ಗಣತಿಯನ್ನು ಖಂಡಿತವಾಗಿ ಪಂಚಮಸಾಲಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಜಾತಿ ಗಣತಿಯನ್ನು ಮಾಡಲಿಕ್ಕೆ ಈಗಲೂ ಸಮಯ ಅವಕಾಶವಿದೆ. ಪ್ರಾಮಾಣಿಕವಾಗಿ